ಪ್ರತಿ ಕುಟುಂಬವೂ ಪರಲೋಕದ ಪ್ರತಿಬಿಂಬ ಅಂತಾರೆ. ಪರಿಪೂರ್ಣ ಕುಟುಂಬ ಅನ್ನೋದು ಇಲ್ಲ. ಭಯ ಪಡಬೇಡಿ. ನಿಮಗೆ ಪರಿಪೂರ್ಣತೆ ಇಲ್ಲ ಅಂತ ಯೋಚಿಸಿ ಹೆದರಬೇಡಿ. ಯಾವುದೇ ಕುಟುಂಬವೂ ಪರಿಪೂರ್ಣವಾಗಿರಲ್ಲ. ಖಂಡಿತವಾಗಿಯೂ ಕುಟುಂಬದಲ್ಲಿ ಅಸಮಾಧಾನಗಳು ಇರ್ತವೆ. ಆದರೆ ಎಲ್ಲಾ ಕೊರತೆಗಳನ್ನು ತುಂಬುವ ದೇವರು ಇದ್ದಾನೆ. ದೇವರಿಗೆ ಸ್ತುತಿ. ದೇವಾಲಯದಲ್ಲಿ ಕುಟುಂಬದ ಎಲ್ಲಾ ಕೊರತೆಗಳನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತನು ಮತ್ತೆ ಸರಿಪಡಿಸ್ತಾನೆ. ಆದ್ರಿಂದ ನಿನ್ನ ಬಳಿ ಏನು ಇದ್ದರೂ ಯೇಸು ಸಾಕು. ನನಗೆ ಯಾವ ದುಃಖ ಇದ್ದರೂ ನಾನು ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುತ್ತೇನೆ. ದೇವರಿಗೆ ನನ್ನ ಹೃದಯವನ್ನು ಹೇಳುತ್ತೇನೆ, ಈ ದುಃಖ ಇದೆ, ಈ ವಿಶೇಷ ಸ್ಥಳದಲ್ಲಿ ನಾನು ಎದುರಿಸೋಕೆ ಆಗುತ್ತಿಲ್ಲ ದೇವ, ಇದು ನಾನು ಮಾಡಲಾಗದ ಕೆಲಸ. ದೇವ, ನೀನೇ ಮಧ್ಯಸ್ಥನಾಗು, ನೀನೇ ಮಧ್ಯಸ್ಥನಾಗಕ್ರೋ. ನಮ್ಮ ಕುಟುಂಬದ ವಿಷಯಗಳಿಗೆ ನೀನು ಬಂದು ಈ ಸಮಸ್ಯೆಯನ್ನ ಪರಿಹರಿಸು. ನಾನೊಬ್ಬನೇ ಇದನ್ನು ಮಾಡಲಾಗದು. ನಾನು ಮಾಡಲಾಗದ ಎಲ್ಲವನ್ನೂ ನೀನು ಮಾಡಿದ್ದೀಯೆ. ನಾನು ಮಾಡಲಾಗದ ಎಲ್ಲವನ್ನೂ ನೀನೇ ಮಾಡಿ ನನ್ನ ರಕ್ಷಕ. ನಿನಗೆ ವಂದನೆಗಳು ರಕ್ಷಕ, ನಿನಗೆ ವಂದನೆಗಳು. ಏಕೆಂದರೆ ನಾನು ಮಾಡಲಾಗದ ಎಲ್ಲ ಕಾರ್ಯಗಳನ್ನು ನೀನು ನನಗಾಗಿ ಮಾಡಿದ್ದೀಯೆ. ನೀನು ದಯಾಳುವಾಗಿರೋದ್ರಿಂದ ಪ್ರಾರ್ಥನೆ ಮಾಡಿ ನಿನ್ನ ಕುಟುಂಬವನ್ನ ಚೆನ್ನಾಗಿ ಕಟ್ಕೋಬೇಕು.